ಯಾರಮ್ಮ? ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 2433 ಕಾನೂನು, ನ್ಯಾಯ, ಮಾನವ ಹಕ್ಕು, ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರನ್ನು ಕೇಳಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಭಾಳ ಸಕಾರಾತ್ಮಕವಾಗಿ ಅವರು ನಮಗೆ ಉತ್ತರ ಕೊಟ್ಟಾರ. ಅದೇನಂತಂದರೆ, ಇವತ್ತಿಗೂ ನಮ್ಮ ದೇವದುರ್ಗದಲ್ಲಿ ಮಾತ್ಪಳ್ಳಿ ಯಲ್ಲಮ್ಮ ದೇವಿ ದೇವಸ್ಥಾನದ ಒಂದು ಅಭಿವೃದ್ಧಿ ಬಗ್ಗೆ ನಾನು ಪ್ರಶ್ನೆ ಕೇಳಿದ್ದೆ. ಅವರೇನು ಹೇಳ್ತಿದ್ದಾರೆ ಅಂತಂದರೆ, ಇವತ್ತಿಗೂ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಯಾವುದೇ ಪ್ರಸ್ತಾವನೆ ಇಲ್ಲದ ಕಾರಣ ನಾವು ಇನ್ನೂ ಅದನ್ನು ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಆದರೂ ತೊಂದರೆ ಇಲ್ಲ ಸಭಾಧ್ಯಕ್ಷರೇ, ಈಗ ನಾನು ಸದನದ ಗಮನಕ್ಕೆ ತರ್ತೀನಿ. 1 ನಿಮಿಷ ನಾನು ಮಾತ್ಪಳ್ಳಿ ಯಲ್ಲಮ್ಮ ದೇವಿ ದೇವಸ್ಥಾನದ ಬಗ್ಗೆ ನಾನು 1-2 ನಿಮಿಷ ಮಾತಾಡ್ತೀನಿ. ಯಾಕೆಂದರೆ ದೇವದುರ್ಗ ತಾಲೂಕಿನಲ್ಲಿ ಮಾತ್ಪಳ್ಳಿ ಗ್ರಾಮದಲ್ಲಿರುವ ಯಲ್ಲಮ್ಮ ದೇವಿ ದೇವಸ್ಥಾನ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಭಾಳ ಒಂದು ಹೆಸರಾಂತ ದೇವಸ್ಥಾನ ಸಭಾಧ್ಯಕ್ಷರೇ. ಅಲ್ಲಿ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿದಂಥ ಒಂದು ನಮ್ಮ ಮಾತ್ಪಳ್ಳಿ ಯಲ್ಲಮ್ಮ ದೇವಿ ದೇವಸ್ಥಾನ. ಆದರೆ ಇವತ್ತಿಗೂ ಕೂಡ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಮತ್ತು ಸರ್ಕಾರದ ಅನುದಾನ ಯಾವುದೇ ಅಲ್ಲಿ ಒದಗಿಸಿಲ್ಲ ಸಭಾಧ್ಯಕ್ಷರೇ. ಅಲ್ಲಿ ಒಂದು ಧಾರ್ಮಿಕ ಕ್ಷೇತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಭಾವೈಕ್ಯತೆ ಒಂದು ದೇವಸ್ಥಾನ. ಎಲ್ಲ ಭಕ್ತಾದಿಗಳು ಬರ್ತಾರೆ. ಪ್ರತಿ ವರ್ಷ ನಮ್ಮಲ್ಲಿ ಇದು ಫೆಬ್ರವರಿಯಲ್ಲಿ ಜಾತ್ರೆ ಸ್ಟಾರ್ಟ್ ಆಗ್ತದೆ. 1 ತಿಂಗಳ ನಿರಂತರವಾಗಿ ಅಲ್ಲಿ ಭಕ್ತರು ಬಂದು 1 ದಿನ 2 ದಿನ ಉಳ್ಕೊಂಡು ಅವರು ಹರಕೆ ಸಲ್ಲಿಸಿ ಹೋಗ್ತಾರೆ. ಆದರೆ ಅಲ್ಲಿ ಅತಿ ಹೆಚ್ಚು ಮಹಿಳಾ ಒಂದು ಭಕ್ತಾದಿಗಳಿರೋದ್ರಿಂದ ಅಲ್ಲಿ ಶೌಚಾಲಯ ಇರ್ಬೋದು, ಸ್ನಾನದ್ದು, ಮತ್ತೆ ಅಲ್ಲಿ ಬಸ್ಸಿನ ಸೌಕರ್ಯ, ರಸ್ತೆ ಸೌಕರ್ಯ ಇದೆಲ್ಲ ಇಲ್ಲ ಸಭಾಧ್ಯಕ್ಷರೇ. ಹಂಗಾಗಿ ಈಗ ಪ್ರವಾಸೋದ್ಯಮ ಇಲಾಖೆ ಸಚಿವರು ಇದನ್ನ ಅತ್ಯಂತ ಗಂಭೀರವಾಗಿ ತಗೊಂಡು ಪ್ರವಾಸೋದ್ಯಮ ಒಂದು ಮಾನ್ಯತೆ, ಧಾರ್ಮಿಕ ಪ್ರವಾಸ ತಾಣ ಮಾಡಬೇಕು. ಈ ಕ್ಷೇತ್ರವನ್ನು ರಾಜ್ಯದಲ್ಲಿ ಪ್ರವಾಸ ಧಾರ್ಮಿಕ ಒಂದು ತಾಣ ಆಗೋದ್ರಲ್ಲಿ ಒಂದು ಸಂದೇಹ ಇಲ್ಲ. ಮತ್ತೆ ಈಗೇನು ಅಲ್ಲಿ ಸೌದತ್ತಿ ಯಲ್ಲಮ್ಮ ದೇವಿ ಏನು ಪ್ರಾಧಿಕಾರ ಮಾಡಿ ಅಲ್ಲೇನು ಒಂದು ದುಡ್ಡು ಕೊಟ್ಟಾರ, ಅದೇ ಥರ ನಮ್ಮಲ್ಲಿ ಕಲ್ಯಾಣ ಕರ್ನಾಟಕದ ನಮ್ಮ ಮಾತ್ಪಳ್ಳಿ ಯಲ್ಲಮ್ಮ ದೇವಿಯ ಒಂದು ದೇವಸ್ಥಾನಕ್ಕೆ ಒಂದು ಅನುದಾನವನ್ನು ಒದಗಿಸಿಕೊಡ್ಬೇಕು ಸಭಾಧ್ಯಕ್ಷರೇ. ಅಲ್ಲಿಂದ ಗೂಗಲ್ ಪ್ರಭುಸ್ವಾಮಿ 1 ಕಿಲೋಮೀಟರ್ ಅದರ, ಅದನ್ನು ದಾಟಿದ್ರೆ ಕೃಷ್ಣದ ಪಕ್ಕದಲ್ಲಿ ನಮ್ಮಲ್ಲಿ ಗೋನಾಳ ದುರ್ಗಾದೇವಿ. ಯಾಕಂದ್ರೆ 1 ನಿಮಿಷ ಅಲ್ಲಿಂದ ಜನ ಜಾಸ್ತಿ ಬರ್ತಾರೆ ಅನ್ನೋ ಕಾರಣಕ್ಕೆ ಅತಿ ಹೆಚ್ಚಿನ ಪೊಲೀಸು ಎಲ್ಲ ರೀತಿಯ ಮೂಲ ಸೌಕರ್ಯಗಳು ಒದಗಿಸಿಕೊಡ್ಬೇಕಂತೇಳಿ ಮಾನ್ಯ ಸಚಿವರನ್ನ ಮತ್ತೊಮ್ಮೆ ಕೇಳಿಕೊಳ್ತೀನಿ ಸಭಾಧ್ಯಕ್ಷರೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.